ಅಬ್ಬಬ್ಬ ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲು ಮನೆಯಿಂದ ಕಾಲಿಡೋದೇ ಕಷ್ಟ ನೀರು ಕುಡಿಬೇಕು ಅಂತ ನೀರಿನ ಬಾಟಲ್ ಹೊರತೆಗೆದ್ರು ಬಿಸಿ ಬಿಸಿ ಐಸ್ ಕ್ರೀಮ್ ಆರೋಗ್ಯಕ್ಕೆ ಸೂಟ್ ಆಗಲ್ಲ ಅಂತಿದ್ದೀರಾ ಡೋಂಟ್ ವರಿ ಹೆಲ್ದಿ ಡ್ರಿಂಕ್ಸ್ ಬಗ್ಗೆ ನಾವು ಹೇಳ್ತೀವಿ ಒಂದು ತಳ್ಳೋ ಗಾಡಿ ಅದರ ಮೇಲೆ ಎರಡು ದೊಡ್ಡ ಮಡಿಕೆಗಳು ಅದರ ಸುತ್ತ ನೆರೆದಿರೋ ಜನರು ಇವರೆಲ್ಲ ಏನ್ ಕುಡಿತಿದ್ದಾರೆ ಅಂತ ಕೇಳ್ತೀರಾ ರಾಗಿ ಅಂಬಲಿ ರಾಗಿ ತಿಂದೋನಿಗೆ ರೋಗವಿಲ್ಲ ಅನ್ನೋ ಗಾದೆ ಮಾತಿದೆ ಹಾಗಾಗಿ ಹಿಂದಿನ ಕಾಲದಿಂದಲೂ ರಾಗಿ ಅಂಬಲಿ ಕುಡಿಯುವ ಪದ್ಧತಿ ಇದೆ ರಾಗಿ ದೇಹಕ್ಕೆ ತಂಪು ಕೂಡ ನಗರದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಹೆಚ್ಚಾಗ್ತಿದ್ದು ರಾಗಿ ಅಂಬಲಿಗೆ ಬಹು ಬೇಡಿಕೆ ಬಂದಿದೆ ತಂಪು ತಂಪು ಮಜ್ಜಿಗೆ ಹಾಗೂ ರಾಗಿ ಅಂಬಲಿ ಕುಡಿದು ಜನರು ಕೂಲ್ ಆಗ್ತಿದ್ದಾರೆ ಆಟೋ ಡ್ರೈವರ್ಗಳೆಲ್ಲ ಮಾಮೂಲಿ ದುಡಿತಾರೆ ಬಿಸಿಲಲ್ಲಿ ಇದ್ದೇ ಇರ್ತಾರೆ ಏನೋ ನಮ್ಮಂಥವ್ರಿಗೆ ಇಂಥವ್ರು ಇಟ್ಟಿರ್ತಾರೆ ಬಂದು ಕುಡಿದ್ಬಿಟ್ಟು ತಂಪಾಗಿರಲಿ ಅಂತ ಏನು ರಾಗಿ ಗಂಜಿ ಮಜ್ಜಿಗೆ ಎರಡು ಮಿಕ್ಸ್ ಮಾಡಿ ಕೊಡ್ತಾರೆ ತಣ್ಣಗಿರುತ್ತೆ ಸ್ವಲ್ಪ ಟೇಸ್ಟ್ ತಿನ್ನಂಗೆ ಇರುತ್ತೆ ಒಂದು ಕೂಲಾಗಿರುತ್ತೆ ಇನ್ನು ಈ ರಾಗಿ ಅಂಬಲಿ ಚೀಪ್ ಅಂಡ್ ಬೆಸ್ಟ್ ಐಸ್ ಕ್ರೀಮ್ ಕೂಲ್ ಡ್ರಿಂಕ್ಸ್ ಅಂತ ಕುಡಿಯೋ ಬದಲು ಆರೋಗ್ಯಕರ ರಾಗಿ ಅಂಬಲಿ ಕುಡಿಯೋದು ಒಳ್ಳೆಯದು ಒಂದು ಗ್ಲಾಸ್ಗೆ 15 ರೂಪಾಯಿ ನಿಗದಿಪಡಿಸಲಾಗಿದೆ ಇಲ್ಲಿ ಕೇವಲ ರಾಗಿ ಅಂಬಲಿ ಅಷ್ಟೇ ಅಲ್ಲ ಬಾಯಿ ಚಪ್ಪರಿಸಿಕೊಂಡು ತಿನ್ನೋರಿಗಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಗಲಕಾಯಿ ಗೊಜ್ಜು ಮಜ್ಜಿಗೆ ಮೆಣಸು ಹಾಗೂ ಖಾರ ಚಟ್ನಿ ಕೂಡ ನೀಡಲಾಗುತ್ತೆ ಇಲ್ಲಿ ಒಂದು 4-5 ವರ್ಷದಿಂದ ಆಗ್ತಾ ಇದೀವಿ ಮಜ್ಜಿಗೆ ಸಿಗುತ್ತೆ ರಾಗಿ ಅಂಬಲಿ ಸಿಗುತ್ತೆ ಲೆಮನ್ ಸಿಗುತ್ತೆ ಮಜ್ಜಿಗೆ ಮೆಣಸಿನಕಾಯಿ ಇದೆ ಮಾವಿನಕಾಯಿ ಇದೆ ಹಾಗಲಕಾಯಿ ಇದೆ ಪುದೀನ ಕೊತ್ತಂಬರಿ ಚಟ್ನಿ ಇದೆ ನಾರ್ಮಲ್ ಆಗಿ 15 ಮಾಡ್ತಾ ಇದೀವಿ ದಾಸಿ ಏನಿಲ್ಲ ಬಿಸಿಲ ಬೇಗೆಯಿಂದ ತಪ್ಪಿಸಿಕೊಳ್ಬೇಕು ಅದರ ಜೊತೆ ಆರೋಗ್ಯನೂ ಕಾಪಾಡಿಕೊಳ್ಬೇಕು ಅಂದ್ಕೊಳ್ಳೋರು ರಾಗಿ ಅಂಬಲಿ ಹಾಗೂ ಮಜ್ಜಿಗೆ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ ಮತ್ಯಾಗ್ತಡ ನಿಮ್ಮ ಹತ್ತಿರದ ಸರ್ಕಲ್ ಬಳಿ ಹೋಗಿ ಅಲ್ಲಿರೋ ರಾಗಿ ಮಜ್ಜಿಗೆ ಕುಡಿದು ಕೂಲಾಗಿ ವೀಣಾ ಸಿದ್ದಾಪುರ TV5 ಬೆಂಗಳೂರು